ಅಪರಿಚಿತ ಕಾರ್ ನಿಂತ್ಕೊಂಡ್ರೆ ಪೊಲೀಸರು ತಲೆ ಕೆಡಿಸ್ಕೊಳ್ತಾರೆ. ಅಂಥದ್ರಲ್ಲಿ ಡಿಸಿಎಂ ಮನೆ ಬಳಿ ಅನಾಮಧೇಯ ಕಾರು ನಿಂತರೆ ಹೇಗಿರುತ್ತೆ ಹೇಳಿ? ವಾರದ ಹಿಂದೆ ಡಿಸಿಎಂ ಡಿಕೆಶಿ ಮನೆ ಬಳಿ ಅನಾಮಧೇಯ ಕಾರು ನಿಂತಿದ್ದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು. ಹಾಗಾದ್ರೆ ಡಿಸಿಎಂ ಮನೆ ಬಳಿ ನಿಂತಿದ್ದ ಕಾರು ಯಾರಿಗೆ ಸೇರಿದ್ದು, ಯಾಕೆ ಬೆಂಗಳೂರಿನಲ್ಲಿ ಬಿಟ್ಟು ಹೋಗಿದ್ರು ಅನ್ನೋ ಫುಲ್ ಕಹಾನಿ ನಿಮ್ಮ ಮುಂದೆ. ಡಿಸಿಎಂ ನಿವಾಸದ ಬಳಿ ಆತಂಕ ಸೃಷ್ಟಿಸಿದ್ದ ಫಾರ್ಚುನರ್ ಕಾರ್. ಮಾಗಡಿ ಮಾಜಿ ಎಂಎಲ್ಎ ಕಾರನ್ನ ತಂದು ಬಿಟ್ಟವರ್ಯಾರು? ನಕಲಿ ನಂಬರ್ ಪ್ಲೇಟ್ ಬಳಸಿದ್ಯಾಕೆ? ಮುಂದುವರೆದ ಖಾಕಿ ತನಿಖೆ. ಮೊನ್ನೆ ಅಂದ್ರೆ ಸೆಪ್ಟೆಂಬರ್ 7ರಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದಲ್ಲಿರೋ ನಿವಾಸದ ಬಳಿ ಫಾರ್ಚುನರ್ ಕಾರನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಕಾರಿನ ಮಾಲೀಕರು ನಾಪತ್ತೆಯಾಗಿದ್ರು. ಕಾರು ನಿಂತಿದ್ದದ್ದು ತಿರುವಾಗಿದ್ರಿಂದ ಬೇರೆ ವಾಹನಗಳು ಹೋಗೋದಕ್ಕೆ ಟರ್ನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಹೀಗಾಗಿ ಸ್ಥಳಕ್ಕೆ ಧಾವಿಸಿದ ಸದಾಶಿವನಗರ ಸಂಚಾರಿ ಪೊಲೀಸರು ಕಾರನ್ನ ಸೀಸ್ ಮಾಡಿ ಕಾರಿನ ನಂಬರ್ ಪ್ಲೇಟ್ನಲ್ಲಿರೋ ಮಾಲೀಕರ ಪತ್ತೆಗೆ ಮುಂದಾಗಿದ್ರು. ಮೊದಲಿಗೆ ಕಾರಿನ ನಂಬರ್ ಪ್ಲೇಟ್ KA 51MW6814 ಸಂಖ್ಯೆಯಲ್ಲಿದ್ದು ಆರ್ಟಿಒ ಮೂಲಕ ಮಾಲೀಕನ ಪತ್ತೆ ಮಾಡಿ ನಂಬರ್ ಕಲೆಕ್ಟ್ ಮಾಡಿದ್ರೆ ಆ ಕಡೆಯಿಂದ ದೀಪಕ್ ಎಂಬಾತ ಹಲೋ ಎಂದಿದ್ದ. ಈ ಕಡೆಯಿಂದ ನಿಮ್ಮ ಕಾರೆಲ್ಲಿದೆ ಎಂದು ಕೇಳಿದ್ರೆ ನನ್ನ ಕಾರು ನನ್ನ ಬಳಿ ಇದೆ ಎಂದು ಹೇಳಿದ್ದ. ಕಾರಿನ ನಂಬರ್ ಕೇಳಿದ್ರೆ ನಂಬರ್ ನನ್ನ ಕಾರಿನದ್ದೇ, ಬಟ್ ಕಾರು ನನ್ನದಲ್ಲ ಎಂದಿದ್ದ. ಇದರಿಂದ ಡಿಸಿಎಂ ಮನೆ ಬಳಿ ನಿಂತಿದ್ದ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಕೆ ಮಾಡಲಾಗಿದೆ ಅನ್ನೋದು ಬೆಳಕಿಗೆ ಬಂದಿತ್ತು. ಒಂದು ವೆಹಿಕಲ್ ತಪ್ಪಾಗಿ ಪಾರ್ಕ್ ಆಗಿತ್ತು, ರೋಡ್ಗೆ ಅಡ್ಡ ಬರ್ತಾ ಇತ್ತು, ಟರ್ನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ನಮ್ಮ ಟ್ರಾಫಿಕ್ ಸಿಬ್ಬಂದಿಗಳು, ಸದಾಶಿವನಗರ ಟ್ರಾಫಿಕ್ ಸಿಬ್ಬಂದಿಗಳಲ್ಲಿ ಹೋಗಿ ಚೆಕ್ ಮಾಡಿದಾಗ ಅವರು ಆ ವೆಹಿಕಲ್ ನಂಬರ್ ಪ್ಲೇಟ್ ಮೇಲೆ ಓನರ್ನ ಕರೆ ಮಾಡಿ ಕೇಳ್ತಾರೆ, ಅಪ್ಪ ನೀವು ಇಲ್ಲಿ ಗಾಡಿ ಪಾರ್ಕ್ ಮಾಡಿದಿರಿ, ದಯವಿಟ್ಟು ತೆಗೀರಿ, ರೋಡ್ಗೆ ಅಬ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ. ಆ ಸಂದರ್ಭದಲ್ಲಿ ವೆಹಿಕಲ್ ಓನರ್ ಹೇಳ್ತಾರೆ, ಇಲ್ಲ ನನ್ನ ಗಾಡಿನೇ ಇಲ್ಲ, ನನ್ನ ಗಾಡಿ ನನ್ನ ಹತ್ರನೇ ಇದೆ, ಇಲ್ಲ ನಿಮ್ ನಂಬರ್ ಪ್ಲೇಟ್ ಇದೆ ಅಂತ ಫೋಟೋ ಹೊಡೆದವ್ರಿಗೆ ಕಳಿಸಿದಾಗ ಇಲ್ಲ ನಂದೇ ನಂಬರ್ ಪ್ಲೇಟು, ಆದ್ರೆ ನನ್ನ ಗಾಡಿ ಅಲ್ಲ, ಅದು ನನ್ನ ಗಾಡಿ ನನ್ನ ಹತ್ರ ಇದೆ. ಆ ಸಂದರ್ಭದಲ್ಲಿ ಅವರು ನಂಬರ್ ಪ್ಲೇಟ್ ನ ಸ್ವಲ್ಪ ತೆಗೆದು ನೋಡಿದಾಗ ಕೆಳಗಡೆ ಇನ್ನೊಂದು ನಂಬರ್ ಪ್ಲೇಟ್ ಇತ್ತು. ಸೊ ಇದು ಯಾರೋ ಒಬ್ರು ಫೋರ್ಸ್ಡ್ ನಂಬರ್ ಪ್ಲೇಟ್ ನ ಯೂಸ್ ಮಾಡ್ತಿದ್ದಾರೆ, ಜೆನ್ಯೂನ್ ನಂಬರ್ ಪ್ಲೇಟ್ ಇಲ್ಲ ಅಂತ ಅಂದ್ಬಿಟ್ಟು ಐಡೆಂಟಿಟಿ ಹೈಡ್ ಮಾಡ್ಲಿಕ್ಕೂ ಇರ್ಬೋದು ಅಥವಾ ಬೇರೆ ಕಾರಣಕ್ಕೆ ಇರ್ಬೋದು. ಬಳಿಕ ಆ ನಂಬರ್ ಪ್ಲೇಟ್ ತೆಗೆದ್ರೆ KA 42P6606 ಸಂಖ್ಯೆಯ ಮತ್ತೊಂದು ನಂಬರ್ ಪ್ಲೇಟ್ ಪತ್ತೆಯಾಗಿತ್ತು. ಅದರ ಹಿನ್ನೆಲೆ ಕಲೆ ಹಾಕಿದ್ರೆ ಅದು ಮಾಗಡಿ ತಾಲೂಕಿನ ಮಾಜಿ ಶಾಸಕ A ಮಂಜುನಾಥ್ಗೆ ಸೇರಿದ್ದ ಕಾರು ಅನ್ನೋದು ಬೆಳಕಿಗೆ ಬಂದಿದೆ. ಅವರನ್ನ ವಿಚಾರಿಸಿದ್ರೆ ಕಾರು ನನ್ನದೇ, ಎಲೆಕ್ಷನ್ ಟೈಮ್ನಲ್ಲಿ ಕಿಮ್ಸ್ ನಿರ್ದೇಶಕರಾಗಿದ್ದ ಕೃಷ್ಣಮೂರ್ತಿಗೆ ಚುನಾವಣೆ ವೇಳೆ ಕೊಟ್ಟಿದ್ದೆ, ಅವರು ಯಾರಿಗೆ ಕೊಟ್ಟಿದ್ರು, ಯಾರು ನಂಬರ್ ಪ್ಲೇಟ್ ಬದಲಾಯಿಸಿದ್ರು ಗೊತ್ತಿಲ್ಲ ಎಂದು ತಮ್ಮ ವಕೀಲರ ಮೂಲಕ ಉತ್ತರ ನೀಡಿದ್ದಾರೆ. ಸದ್ಯ ಸದಾಶಿವನಗರ ಸಂಚಾರಿ ಪೊಲೀಸರು ನೀಡಿದ ದೂರಿನ ಆಧಾರದ ಮೇಲೆ ಮಂಜುನಾಥ್ ಎಂಬ ಕಾರಿನ ಮೂಲ ಮಾಲೀಕರ ವಿರುದ್ಧ ಫೋರ್ಜರಿ ಕೇಸ್ ದಾಖಲಿಸಿಕೊಂಡಿರೋ ಸದಾಶಿವನಗರ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಸಮರ್ಪಕ ಕಸ ವಿಲೇವಾರಿ ಮಾಡದ ಸಿಟಿ ಮಂದಿಗೆ ಶಾಕ್ ಕೊಡೋಕೆ GBA ಮುಂದಾಗಿದೆ. ಇನ್ನು ಮುಂದೆ ಎಲ್ಲಂದ್ರಲ್ಲಿ ಕಸ ಎಸೆದ್ರೆ ಈ ಹಿಂದೆ ಇದ್ದ 500 ರೂಪಾಯಿ ದಂಡದ ಪ್ರಮಾಣವನ್ನ 2,000 ರೂಪಾಯಿಗೆ ಏರಿಸಲಾಗುವುದು ಅಂತ GBA ತಿಳಿಸಿದೆ. ಈ ಕುರಿತಂತೆ ಮಾಹಿತಿ ನೀಡಿರೋ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಸಿಇಒ ಕರಿಗೌಡ, ಬೆಂಗಳೂರು ವ್ಯಾಪ್ತಿಯಲ್ಲಿ ತ್ಯಾಜ್ಯ ನಿರ್ವಹಣೆ ದೊಡ್ಡ ಸಮಸ್ಯೆಯಾಗಿದೆ. ಇದಕ್ಕೆ ಪ್ಲಾಸ್ಟಿಕ್ ಕೂಡ ಕಾರಣವಾಗಿದ್ದು ಪ್ಲಾಸ್ಟಿಕ್ ಬಳಕೆದಾರರ ವಿರುದ್ಧ ಈಗಾಗಲೇ ದಂಡ ವಿಧಿಸಲಾಗಿದೆ ಅಂತ ಹೇಳಿದ್ದಾರೆ. ನಗರದಲ್ಲಿ ಸಂಪೂರ್ಣ ಪ್ಲಾಸ್ಟಿಕ್ ಕಡಿವಾಣ ಹಾಕೋಕೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದ್ದು ಪ್ಲಾಸ್ಟಿಕ್ ಬಳಕೆ ತಡೆಗೆ 27 ತಂಡಗಳನ್ನು ರಚಿಸಲಾಗಿದೆ ಅಂತ ತಿಳಿಸಿದ್ರು. ಕಳೆದ 10 ದಿನದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಿದ್ದವರಿಂದ 49,14,000 ದಂಡ ವಸೂಲಿ ಮಾಡಿದ್ದು ಈ ಕಾರ್ಯಾಚರಣೆ ಇನ್ನು ಮುಂದುವರಿಯಲಿದೆ ಅಂತ ಹೇಳಿದ್ದಾರೆ. ಕೋರಿಕೊಳ್ಳೋದೇನಂತಂದ್ರೆ ದಯಮಾಡಿ ಪ್ಲಾಸ್ಟಿಕ್ ಯೂಸನ್ನು ಕಡಿಮೆ ಮಾಡಿ, ಕೈಚೀಲ ಉಪಯೋಗಿಸಿ, ನಮ್ಮ ಪರಿಸರವನ್ನು ಉಳಿಸೋಣ ಅನ್ನೋದು ನಾನು ಮನವಿ ಮಾಡ್ತೀನಿ. ನಮಗೆ ದಂಡ ಆಗಲಿಕ್ಕೆ ಪ್ರಾವಿಷನ್ ಇದೆ,
ಆದ್ರೆ ಇನ್ನ ದಂಡ ಈಗ ನಾವೇನ್ ಮಾಡಿದ್ದೀವಿ, ಇವತ್ತು ಎಲ್ಲರಿಗೂ ಒಂದು ಮನವಿ ಮಾಡ್ತಿದ್ದೀವಿ. ಇನ್ ಮುಂದೆ ಯಾರ ದಂಡ ನಮ್ಮ ಮಾರ್ಷಲ್ಗಳು ನೈಟ್ ಪೆಟ್ರೋಲಿಂಗ್ ಮಾಡಿ ಯಾರು ರಸ್ತೆನಲ್ಲಿ ಕಸ ಹಾಕ್ತಿದ್ದಾರೆ ಅವ್ರಿಗೆಲ್ಲ ದಂಡ ಹಾಕ್ತಿದ್ದಾರೆ. 500 ರೂಪಾಯಿ ದಂಡ ಹಾಕ್ತಿದ್ದಾರೆ. ಸೆಕೆಂಡ್ ಟೈಮ್ ಸಿಕ್ಕರೆ 1,000 ರೂಪಾಯಿ ದಂಡ. ಇನ್ ಮುಂದೆ ಈ ಮೂಲಕ ಮನವಿ ಮಾಡ್ತೀನಿ, ಇನ್ ಮುಂದೆ ಯಾರಾದ್ರೂ ಆಟೋ ಟಿಪ್ಪರ್ ಕೊಡದೆ ರಸ್ತೆನಲ್ಲಿ ಕಸ ಬಿಸಾಡಿದ್ರೆ ಅವ್ರಿಗೆಲ್ಲರಿಗೂ ಹೆಚ್ಚಿನ ದಂಡ ವಿಧಿಸ್ತೀವಿ. ಮತ್ತೆ ಇನ್ನೊಬ್ರು ಸಾರ್ವಜನಿಕರು ನನಗೊಂದು ಮನವಿ ಮಾಡಿದ್ರು, ಯಾರು ರಸ್ತೆ ಕಸ ಹಾಕ್ತಾರೆ ಅವ್ರ ಮನೆಗೆ ಎಲ್ಲ